ಇವತ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನೆಚ್ಚಿನ ನಾಯಕರು ನನ್ನ ಗುರುಗಳಾದಂತ ಸತೀಶಣ್ಣ ಜಾರಕಿಹೊಳಿ ಅವರದು ಇವತ್ತು ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬ ನಿಮಿತ್ತ ಇವತ್ತು ನಾವು ಇಲ್ಲಿ ನಮ್ಮ ದರ್ಗಾದಲ್ಲಿ ರೈಲ್ವೆ ಸ್ಟೇಷನ್ ದರ್ಗಾದಲ್ಲಿ ಮುರಾದಲಿ ಶಾ ದರ್ಗಾದಲ್ಲಿ ನಾವು ಎಲ್ಲ ಕಾರ್ಯಕರ್ತ ಅವ್ರ ಅಭಿಮಾನಿಗಳು ಇವತ್ತು ಅವ್ರಿಗೋಸ್ಕರ ಪ್ರಾರ್ಥನಾ ಮಾಡ್ತಾ ಇದೀವಿ, ಹಾಗೆ ಪೂಜೆನೆ ಸಲ್ಲಿಸ್ತಾ ಇದೀವಿ. ಯಾಕಂದ್ರೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ಅಹಿಂದ ಸಮಾಜ ನಾಯಕ ಹಾಗೂ ದೀನ ದಲಿತ ಎಲ್ಲಾ ಸಮಾಜಕ್ಕೆ ತಗೊಂಡ್ ನಡೆದಿದ್ದ ನಮ್ಮ ನಾಯಕರು. ಇವತ್ತು ನಾ ಏನ್ ಹೇಳಲಿಕ್ಕೆ ಹೈಕಮಾಂಡ್ಗೆ ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ, ಹೈಕಮಾಂಡ್ ಅವರು ನಮ್ಮ ಸಾಹೇಬ್ರು ಸಿಎಂ ಆಗ್ಲಿಕ್ಕೆ ಇದ್ದಾರೆ, ಎಚ್ಚರಿ ಇರ್ಲಿ. ನಾವು 2028 ನಮ್ಮ ಸಾಹೇಬ್ರು ಹೇಳಿದ್ದಕ್ಕೆ ಇವತ್ತು ಯಾವುದೂ ಕೂಡ ನಾವು ದನಿ ಎತ್ತಿಲ್ಲ. 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ. ಈಗ ನಾವು ಬೇಡಿಕೆ ಇದೆ ನಮ್ದು, ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು, ಹಾಗೂ ಮಿನಿಸ್ಟರ್ ಆಗ್ಬೇಕು, ಬೆಳಗಾಂ ಉಸ್ತುವಾರಿ ಆಗ್ಬೇಕು. ಬೆಳಗಾಂ ಉಸ್ತುವಾರಿ ಯಾರಿಗಾರ ಹಾಕ್ಲಿಕ್ಕೆ ನೀವು ಪ್ರಯತ್ನ ಪಟ್ರೆ ಅದ್ ಬ್ಯಾರೇನೆ. ಆಮೇಲೆ ಸತೀಶ್ ಜಾರಕಿಹೊಳಿ ಏನೇ ಉಸ್ತುವಾರಿ ಇರ್ಬೇಕು. ಯಾಕಂದ್ರೆ ಅವ್ರಿಗೋಸ್ಕರ ನಾವು ಕಷ್ಟ ಮಾಡಿ ಇವತ್ತು ಅವ್ರಿಗೆ ಮಿನಿಸ್ಟರ್ ಆಗಿ ಮಾಡ್ಕೊಂಡ್ ಬಂದಿದ್ವಿ ಅಭಿವೃದ್ಧಿ ಮಾಡ್ಲಿಕ್ಕೆ. ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಸಾಹೇಬ್ರದ್ದು ಒಂದು ಮಾತಿದೆ, 100 ದಿವಸ ನೀವು ನರಿಯಾಗಿ ಬದುಕುಕ್ಕಿಂತ 1 ದಿವಸ ಹುಲಿಯಾಗಿ ಬದುಕ್ರಿ ಅಂತ ನಮ್ಮ ಸಾಹೇಬ್ರು. ನಮ್ಮ ಸಾಹೇಬ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಏನ ಇವ್ರ ಸಿಎಂ ಅವರು ನಮ್ಮ DK ಶಿವಕುಮಾರ್ ಆಗ್ತಾ ಇದ್ದಾರೆ ಹೇಳ್ತೀರಾ ನೀವು. 130 ಸೀಟ್ ಅವ್ರು ತಂದಿದಾರಂತ. 130 ಸೀಟ್ ತರ್ಲಿಕ್ಕೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಹೊಣೆಗಾರ ಇದ್ದಾರೆ. ಯಾಕಂದ್ರೆ 136 ಸೀಟ್ ಬರ್ಬೇಕಾದ್ರೆ ಪ್ರತಿಯೊಂದು ಕಾರ್ಯಕರ್ತ ಶ್ರಮ ಪಟ್ಟಿದಾಗ ನೀವು ಸರ್ಕಾರನ ತಂದಿದ್ದೀರಾ, ನೀವು ದುಡ್ದಿದ್ದೀರಾ, ಕೂಲಿ ಕೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಕೂಡ ದುಡ್ದಿದ್ದಾರೆ, ಅವ್ರ ಕೂಲಿನ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ, ಮತ್ತೆ ಅವ್ರಿಗೆ DCM ಕೂಡ ಕೊಡ್ಬೇಕು. ಇವತ್ತು DK ಶಿವಕುಮಾರ್ ಜೊತೆಗೆ ನಮ್ಮ DK ಶಿವಕುಮಾರ್ ಪ್ರಮಾಣ ವಚನ ತಗೋತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಕೂಡ ಪ್ರಮಾಣ ವಚನ ಆಗ್ಬೇಕು. ನಮ್ಮ ಸಾಹೇಬ್ರಿಗೆ ನಮ್ಮ ಬೆಳಗಾಂ ಉಸ್ತುವಾರಿ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಮಾಡಲೇಬೇಕು. ಅವ್ರಿಗೋಸ್ಕರ ಇವತ್ತಿಲ್ಲಿ ಪೂಜೆ ಸಲ್ಲಿಸ್ತಾ ಇದೀವಿ. ಅವ್ರಿಗೆ ಅವ್ರ ಜೊತೆಗೆ ಕಾರ್ಯಕರ್ತ ಅಲ್ಲ, ಅವ್ರ ಅಭಿಮಾನಿ ಬಳಗನೆ ಇಡೀ ಬೆಂಗಳೂರಿಗೆ ಹರಿದು ಬರ್ತಿದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ನನ್ನ ಹೆಸರು ಆಯಿಷಾ ಸಂಧಿ, ಕೆಪಿಸಿಸಿ ಮೆಂಬರ್. ಎಲ್ಲರೂ ಬಂದು ಇದೇನೇ ಅರ್ಥ ಮಾಡಿದ್ದೇನೆ. ಜೇಗನಗರ ಜೋರ ಧನ್ಯವಾದಗಳು. ಮಾನ್ಯ ನಮ್ಮ ನಾಯಕರಾದಂತ ಈ ಭಾಗದ ಅಭಿವೃದ್ಧಿ ಹೈಕಮಾಂಡರು ಹಾಗೂ ಗಣೇಶನ ವಕೀಲರು ಅವರು ಕೂಡ ಅವರು ವಿನಂತಿ ಪೂರ್ವಕ ಮತ್ತು ವಿನಮ್ರತೆಯಿಂದ ನಾವು ಮನವಿಯನ್ನು ಮಾಡೋದಕ್ಕೆ ಅವ್ರ ಮುಖಾಂತರ ಕೆಪಿಸಿಸಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಮುಗಿಸಿ ಅವರಿಗೆ ಮನವಿ ಕೂಡ ಎಲ್ಲರೂ ಕೂಡಿ